ಜಿ ಕನ್ನಡ ಸರಿಗಮಪ ರನ್ನರ್ ಅಪ್ ಹನುಮಂತ್ ಲಮಾಣಿ ಹಾಗೂ ಕನ್ನಡ ಕೋಗಿಲೆ ವಿಜೇತ ಖಾಸಿಂ ಅವರು ಸಂಗೀತ ಕಾರ್ಯಕ್ರಮಕ್ಕೆ ಹಾಗೂ ಕಲ್ಯಾಣ ಸಿರಿ ಪ್ರಶಸ್ತಿ ಸ್ವೀಕರಿಸಲು ಆಗಮಿಸಿದ್ದಾಗ ಅಚಾತುರ್ಯವನ್ನು ನಡೆದಿದೆ. ಕರ್ನಾಟಕದಾದ್ಯಂತ ಇವರು ಸಂಗೀತ ಕ್ಷೇತ್ರದಲ್ಲಿ ಹೆಸರನ್ನ ಪಡೆದಿದ್ದಾರೆ. ಆದರೆ ಈ ಅಚಾತುರ್ಯದಿಂದ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತಾಗಿದೆ. ತಾವು ಸಾಧನೆ ಮಾಡಿದ ಹೆಸರು ಮಣ್ಣು ಪಾಲಾಗಿದೆ. ವೇದಿಕೆ ಸಮಾರಂಭದಲ್ಲಿ ಮಠಾಧೀಶರ ಜೊತೆ ಹೇಗೆ ನಡೆದುಕೊಳ್ಳಬೇಕೆಂಬ ಕಿಂಚಿತ್ ಅರಿವು ಕೂಡ ಇಲ್ಲ ಎಂದು ಭಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕುಂದಗೋಳ ಪಟ್ಟಣದಲ್ಲಿ ಬಸವಣ್ಣಜ್ಜನವರ ಜಾತ್ರಾ ಮಹೋತ್ಸವದಲ್ಲಿ ಇವರನ್ನ ಸಂಗೀತ ಸಂಜೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿತ್ತು. ಭವ್ಯ ವೇದಿಕೆಯ ಮೇಲೆ ವಿವಿಧ ಮಠಾಧೀಶರು, ಸಾಧಕರು, ರಾಜಕೀಯ ಗಣ್ಯ ವ್ಯಕ್ತಿಗಳು, ವಿವಿಧ ಇಲಾಖೆಯ ಅಧಿಕಾರಿಗಳು ಇದ್ದರು. ಈ ವೇಳೆ ವೇದಿಕೆಗೆ ಆಗಮಿಸಿದ ಕನ್ನಡ ಕೋಗಿಲೆ ವಿಜೇತ ಖಾಸಿಂ ಹಾಗೂ ಹನುಮಂತ್ ಅವರು ಬಸವಣ್ಣಜ್ಜನವರ ಪಾದಕ್ಕೆ ನಮಸ್ಕರಿಸುತ್ತಾರೆ. ಆದರೆ ಪಾದರಕ್ಷೆಗಳನ್ನ ಬಿಡದೆ ಹಾಕಿಕೊಂಡೇ ಶ್ರೀಗಳ ಆಶೀರ್ವಾದವನ್ನ ಪಡಿತಾರೆ. ಹಾಗೂ ಆ ವೇದಿಕೆಯ ಮೇಲೆ ಲಿಂಗೈಕ್ಯ ಬಸವಣ್ಣಜ್ಜನವರ ಮೂರ್ತಿ ಇದ್ದರೂ ಗಮನಕ್ಕೆ ಬಾರದೇ ಇರುವುದು ಸೋಜಿಗದ ಸಂಗತಿ. ಎಷ್ಟೇ ಸಾಧಕರಿದ್ದರೂ ಕೂಡ ಮಹಾತ್ಮರ ವೇದಿಕೆ ಹಂಚಿಕೊಳ್ಳಲು ಹಿಂದೆ ಮುಂದೆ ನೋಡುವವರಿದ್ದಾರೆ. ಮಠ ಮಾನ್ಯಗಳಿಗೆ ಹೋದಲ್ಲಿ ಮಠಾಧೀಶರ ಹತ್ತಿರ ನಿಂತಾಗ ಭಕ್ತಿ ಭಾವದಿಂದ ನಮಸ್ಕರಿಸುತ್ತಾರೆ. ಆದರೆ ಇವರ ಬೇಜವಾಬ್ದಾರಿತನದ ವರ್ತನೆಯಿಂದಾಗಿ ಭಕ್ತರ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ, ಹೆಸರು ಗಳಿಸಿದರೂ ಸಂಸ್ಕಾರದಿಂದ ಇರಬೇಕೆಂಬುದು ನಮಗೆ ಅರಿವು ಇರಬೇಕು. ಇಲ್ಲದಿದ್ದರೆ ಸಾರ್ವಜನಿಕ ಜೀವನದಲ್ಲಿ ನಗೆಪಾಟಲಿಗೆ ಈಡಾಗುತ್ತೇವೆ. ಇನ್ನು ಮೇಲಾದರೂ ಹೋದಲ್ಲಿ ಬಂದಲ್ಲಿ ಧಾರ್ಮಿಕ ಕಾರ್ಯಕ್ರಮದ ವೇದಿಕೆಯ ಮೇಲೆ ಯಾವ ರೀತಿ ನಡೆದುಕೊಳ್ಳಬೇಕೆಂಬುದನ್ನು ಅರಿಯಬೇಕಾಗಿದೆ.